ಮನೆಯಲ್ಲಿ ಆಕ್ಚುಲಿ ಕ್ಲೈಂಟ್ಗೂ ತುಂಬಾ ಇಷ್ಟ ಆಗಿರುವಂತದ್ದು ಅಂಡ್ ನಮಗೂ ತುಂಬಾ ಚಾಲೆಂಜಿಂಗ್ ಆಗಿತ್ತು, ಬಟ್ ಸಕ್ಸಸ್ಫುಲ್ ಆಗಿ ಮಾಡಿರುವಂತ ಯೂನಿಟ್ ಅಂದ್ರೆ ಪೂಜಾ ಯೂನಿಟ್ ಸರ್. ನೋಡ್ಬೋದು ಫಸ್ಟ್ ಪೂಜಾ ಯೂನಿಟ್ ಸೈಜ್ ಏನಿದೆ ಸರ್ ಇದು? ಸೊ ನಿಮಗೆ 4.5 5 ಫೀಟ್ ಬರುತ್ತೆ ಅಂದ್ರೆ ನೀವು ಸ್ಪೇಸ್ ಯುಟಿಲೈಸೇಷನ್ ಚೆನ್ನಾಗಿ ಮಾಡಿದ್ದೀರಾ. ಇಲ್ಲಿ 1 ಇಂಚು ಕೂಡ ಸ್ಪೇಸ್ ಎಲ್ಲೂ ವೇಸ್ಟ್ ಆಗಿಲ್ಲ ಅಂಡ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಎಲ್ಲ ವರ್ಕ್ ನಾವು ಫುಲ್ಫಿಲ್ ಮಾಡಿದೀವಿ. ಓಕೆ ಓಕೆ. ಈ ಕಡೆ ಬಂದ್ರೆ ಮನೆ ಕಿಚನ್ ನೋಡಬಹುದು ಸರ್. ನೋಡಿ ವೀಕ್ಷಕರೇ, ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಆಕ್ಚುಲಿ ನಿಮಗೆ ಲಾಫ್ಟ್ ಬಂದಿರುತ್ತೆ. ಲಾಫ್ಟ್ ಚಿಕ್ಕ ಚಿಕ್ಕ ತಗೊಂಡ್ರವ ಸರ್? ಹೌದು, ಸ್ವಲ್ಪ ಚಿಕ್ಕ ಚಿಕ್ಕದೇ ಇದೆ. ಕಲರ್ ಏನಿದು? ಯಾವ ಕಲರ್? ಜೇಡ್ ಸಿಲ್ವರ್ ಸರ್. ಜೀಡ್ ಸಿಲ್ವರ್ ಅಂತನಾ? ಓಕೆ. ಸೊ ಕಿಚನ್ ಮೇನ್ ಚಿಕ್ಕ ಚಿಕ್ಕದಿದೆ, ಬಟ್ ನಮ್ಗೆ ಅಗಲ ಜಾಸ್ತಿ ಇದೆ. ಅವರು ಫಸ್ಟಿಗೆ ವುಡ್ಡೇ ಅನ್ಕೊಂಡಿದ್ರು. ನಾನೀಗ ಆಕ್ಚುಲಿ ನನಗೆ ಗೃಹ ಪ್ರವೇಶ ಟೈಮಲ್ಲಿ ಬಿ ಇಂಟೀರಿಯರ್ ಒಂದು ಬೋರ್ಡ್ ಹಾಕ್ಬೇಕು ಅಂತಾನೆ ನಂದು ಎಕ್ಸ್ಪೆಕ್ಟೇಷನ್. ಓಕೆ ಓಕೆ. ಬಟ್ ಸ್ವಲ್ಪ ಗಡಿಬಿಡಿ ಆಗಿದ್ರಿಂದ ನಾನು ಅದನ್ನ ಹಾಕಕ್ಕಾಗಲಿಲ್ಲ. ಸರಿ. ಅದನ್ನ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಬಿ ಇಂಟೀರಿಯರ್ಸ್. ಓಕೆ. ಅದನ್ನ ನಾನು ಬೋರ್ಡ್ ಹಾಕ್ಬೇಕು, ಎಕ್ಸ್ಪ್ಲೈನ್ ಮಾಡಬೇಕು, ಜನಕ್ಕೆ ತಿಳಿಸ್ಬೇಕು ಅನ್ನೋದು ಇತ್ತು. ಇವಾಗ ಹೇಳ್ಬೋದಲ್ಲ ಸರ್ ನೀವು? 100% ನೀವು ಬಿ ಇಂಟೀರಿಯರ್ನ ನಂಬೋದು. ಯಾವುದೇ ಥರವಾದ ನಿಮಗೆ ನಂಬಿಕೆಗೆ ದ್ರೋಹ ಮಾಡೋವಂಥ ಬಿ ಇಂಟೀರಿಯರ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನಾನು ಅದಕ್ಕೆ ಅಶ್ಯೂರ್ ಮಾಡ್ತೀನಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ಮನೆಲ್ಲ ನೋಡಿದ್ರಾ, ಹೈಲೈಟಲ್ಲಿ ನೋಡಿದ್ರಾ. ಇಡೀ ಅಪಾರ್ಟ್ಮೆಂಟಲ್ಲೇ ಒನ್ ಆಫ್ ದ ಯೂನಿಕ್ ಮನೆ ಅಂತ ಹೇಳ್ಬೋದು. 3 BHK ಮಾಡಿದ್ದಾರೆ. ಇದನ್ನು ಮಾಡಿರೋಂಥವ್ರು ನಮ್ಮ ಬಿ ಇಂಟೀರಿಯರ್ ವೀಕ್ಷಕರೇ. ಕಂಪ್ಲೀಟ್ ಮನೆ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿನ ಹೈಲೈಟ್ ಅಂದರೆ ಸೀಲಿಂಗ್ ಮತ್ತು ದೇವ್ರ ಮನೆ ರೀ. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಘುನಾಥ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್, ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಎಲ್ಲ ಕನ್ನಡಕರು ವೀಕ್ಷಕರಿಗೂ ನಮಸ್ಕಾರ ಸರ್. ದಿಸ್ ಇಸ್ ಡೆಫಿನೆಟ್ಲಿ ಈ ಇಡೀ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಯೂನಿಕ್ ಮನೆ ಅಂತ ಹೇಳ್ಬೋದು. ಕರೆಕ್ಟಾ ಸರ್? ಇದು ನೀವು ನೋಡಿರೋ ಪ್ರಕಾರ ಈ ಮನೆ ಹೈಲೈಟ್ ನಾನು ಹೇಳಿದೆ ಸೀಲಿಂಗ್ ಮತ್ತೆ ದೇವ್ರ ಮನೆ. ಸೊ ನೀವು ಹೇಳಿ ಸರ್, ಯಾವ ರೀತಿ ವರ್ಕ್ ಮಾಡಿದ್ರಿ, ಹೇಗಿತ್ತು? ರಿಸ್ಟ್ರಿಕ್ಷನ್ ಇರುತ್ತೆ, ರಿಸ್ಟ್ರಿಕ್ಷನ್ ಎಲ್ಲ ಯಾವ ತರ ಇತ್ತು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಆಕ್ಚುಲಿ ಇದು DX Max ಅಪಾರ್ಟ್ಮೆಂಟ್. ಸೊ ನಮ್ಮ ಕೆಂಗೇರಿ ಹೊಯ್ಸಳ ಸರ್ಕಲ್ ಅಲ್ಲಿ ಇರುವಂತದ್ದು. ಓಕೆ. ಸೊ 100% ಸರ್ ವರ್ಕ್ ಮಾಡ್ಬೇಕಾದ್ರೆ ಇಂಥ ಅಪಾರ್ಟ್ಮೆಂಟ್ ಕೂಡ ತುಂಬಾ ರಿಸ್ಟ್ರಿಕ್ಷನ್ಸ್ ಬರುತ್ತೆ ಸರ್. ಬಟ್ ಇಲ್ಲಿ ಯಾವುದೇ ಸಮಸ್ಯೆ ಆಗದಂಗೆ ಇಷ್ಟು ಅದ್ಭುತವಾಗಿ ಕೆಲಸ ಮಾಡಿದೀವಿ ಅಂದ್ರೆ ಅದಕ್ಕೆ ಕಾರಣ ಈ ಮನೆ ಓನರ್ ಆಗಿರ್ತಕ್ಕಂಥ ಸೋನನ್ ಸರ್ ಅವರು. ಸೋನನ್ ಸರ್ ಅವರು. ಸೊ ತುಂಬಾ ರಿಸ್ಟ್ರಿಕ್ಷನ್ಸ್ ಇದ್ರು ಕೂಡ ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ನಮಗೆ. ಹಾಗಾಗಿ ನಾವು ಕೆಲಸ ಅದ್ಭುತವಾಗಿ ಮಾಡಿದ್ವಿ. ಅಂಡ್ ಈ ಮನೆ ಹೈಲೈಟ್ ಅಂದ್ರೆ ಪೂಜಾ ಮನೆ ನೋಡ್ತಾ ಇದ್ವಿ. ಮೋಸ್ಟ್ಲಿ ಇದು ಆಕ್ಚುಲಿ ಅವ್ರ ಸಾರ್ದು ಕೂಡ ಫೇವರೇಟ್ ಅನ್ಕೊಂತೀನಿ. 100% ಸರ್ ಹೇಳ್ತಾ ಇದ್ರು ಹೇಳಿದ್ರೆ. ಸೊ ಇದು ಇದೆ ಅವ್ರಿಗೆ ಮೇನ್. ಬಟ್ ನೀವು ನೋಡಬಹುದು ಇದನ್ನ ಯಾರು ಅಲ್ಯೂಮಿನಿಯಂ ಅಂತ ಊಹೆ ಕೂಡ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಸರ್. ನಾವು ನೋಡ್ತಾ ಇರೋ ವೀಕ್ಷಕರಿಗೂ ಆಶ್ಚರ್ಯ ಆಗಿರುತ್ತೆ. ವೀಕ್ಷಕರ ನೀವು ಕೂಡ ಅನ್ಕೊಂತೀರಾ, ನಾನು ಕೂಡ ಅನ್ಕೊಂಡಿದ್ದು ಮೋಸ್ಟ್ಲಿ ಎಲ್ಲ ಅಲ್ಯೂಮಿನಿಯಂ ಮಾಡಿಸಿದ್ರೆ ಇದು ಮಾತ್ರ ವುಡ್ಡಲ್ಲಿ ಮಾಡಿಸಿದ್ದಾರೆ ಏನೋ ಅಂತ ನಾನು ಸ್ಟಾರ್ಟಿಂಗ್ ಬಂದಾಗ ಅನ್ಕೊಂಡ್ರೆ. ಬಟ್ ನೋ, ಎವ್ರಿಥಿಂಗ್ ಈಸ್ ಅಲ್ಯೂಮಿನಿಯಂ ಓನ್ಲಿ. ಸೀಲಿಂಗ್ ಕೂಡ ಮಾಡಿದ್ದೀರಾ? ಹೌದು ಸರ್. ಇದು ಕೂಡ ತುಂಬಾ ಇಷ್ಟ ಆಯ್ತು ನನಗೆ. ಸೊ ಈ ಡಿಸೈನ್ ಎಲ್ಲಿಂದ ತಗೊಂಡ್ಬಂದ್ರಿ ಆಕ್ಚುಲಿ? ಸರ್ ಇದು ನಮ್ಮ ಆಫೀಸಲ್ಲಿ ಇದೆ ಸರ್. ನಿಮ್ಮ ಆಫೀಸಲ್ಲಿ ಮಾಡಿದ್ರು? ಸೇಮ್ ಇದೇ ಪ್ಯಾಟರ್ನ್ ಮಾಡಿ. ಓಕೆ ಓಕೆ. ಸೊ ಈ ಮನೆ ಮುಗಿಸೋದಕ್ಕೆ ಎಷ್ಟು ದಿನ ತಗೊಂಡ್ರಿ, ಏನೇನು ಮಾಡಿದ್ರೆ ಸರ್ ಈ ಮನೆಯಲ್ಲಿ? ಇದು ಎಂಟೈರ್ 3 BHK ಮನೆ ಸರ್. ಓಕೆ. ಸೊ ಇದೊಂದು ಪ್ರೀಮಿಯಂ ವರ್ಕ್ ಸರ್. ಪ್ರೀಮಿಯಂ ವರ್ಕ್. ಸೊ ಪ್ರೀಮಿಯಂ ವರ್ಕ್ ಅಂದಾಗ ಆಬ್ವಿಯಸ್ಲಿ ಸರ್ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ಲಿ 40 ಡೇಸ್ ತಗೊಂಡಿದ್ದೀವಿ ಸರ್. 40 ಡೇಸ್, 1.5 ತಿಂಗಳವರೆಗೆ ಟೈಮ್ ತಗೊಂಡಿದ್ದೀರಾ ಅಲ್ವಾ? ಹಾಗೆ ಬಜೆಟ್ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ಇದು ಅಪ್ರಾಕ್ಸಿಮೇಟ್ಲಿ 11 lakh ಆಗಿದೆ ಸರ್. 11 ಲಕ್ಷ ಆಗಿದೆ. 11 ಲಕ್ಷದಲ್ಲಿ ಮಾಡಿ ಮುಗಿಸಿರುವಂತದ್ದು. ಎಂಟೈರ್ ಆಗಿ ರೂಟಿಂಗ್ ಮೆಥಡ್ ಅಲ್ಲಿ ಮಾಡಿರೋದಂತಲ್ಲ ಸರ್ ಇಲ್ಲಿ? ಇದು ನಿಮ್ ಕಿಚನ್ ಇದೆಲ್ಲ ಫುಲ್ ರೂಟಿಂಗ್, ವಾರ್ಡ್ರೋಬ್ಸ್ ಬಿಟ್ಟು. ಸೊ ರೂಟಿಂಗ್ ಮೆಥಡ್ ಮಾಡಿರೋದ್ರಿಂದ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕಂದ್ರೆ ರೂಟಿಂಗ್ ಮೆಥಡ್ ನಿಮಗೆ 1000 ಚಿಲ್ಲರೆ ಆಗುತ್ತೆ. ಅದ್ರ ಬಗ್ಗೆ ರೇಟ್ ಬಗ್ಗೆ ಫೈನಲ್ ಆಗಿ ಮಾತಾಡೋಣ. ಸೊ ಇವಾಗ ಯಾವ ಏರಿಯಾದಲ್ಲಿ ಇದೀವಿ ಸರ್? ಹೆಸರು ತಿಳ್ಕೊಬೋದಾ ಸರ್? RS ಸೋನಂದ್ ಅಂತ ಹೇಳಿ. ಸೊ DX Max ಅಪಾರ್ಟ್ಮೆಂಟ್, ಕೆಂಗೇರಿ ರೋಡ್ ಸರ್. ಕೆಂಗೇರಿ ರೋಡ್ ಅಲ್ಲಿ ಹೊಯ್ಸಳ ಸರ್ಕಲ್ ಹತ್ರ. ತುಂಬಾ ಚೆನ್ನಾಗಿ ಹೇಳಿದ್ರೆ. ಫಸ್ಟ್ ನಮ್ದೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಬಿಡೋಣ, ನೋಡ್ಕೊಂಡ್ ಬಂದ್ಬಿಡೋಣ. ಆನಂತರ ಓನರ್ ಹತ್ರ ಒಂಚೂರು ಮಾತಾಡ್ಕೊಂಡ್ಬಿಡ್ತೀನಿ. ಫೈನಲ್ ಆಗಿ ರೇಟ್ ಬಗ್ಗೆ ಮಾತಾಡೋಣ. ಹೋಗೋಣ ಸರ್ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರು, ತುಂಬಾ ಚೆನ್ನಾಗಿದೆ. ನಾನು ನೋಡ್ತಾ ಇದ್ದು ತುಂಬಾನೇ ಯೂನಿಕ್ ಆಗಿದೆ ಮನೆ ಇದು. ಒಂದ್ಸತಿ ಕಂಪ್ಲೀಟ್ ಎಂಟೈರ್ ಆಗಿ ವೀಕ್ಷಕರು ತೋರಿಸ್ಬಿಡ್ತೀನಿ. ನೋಡಿ, ವಾಲ್ ಪ್ಯಾನಲಿಂಗ್ ಮಾಡಿದ್ದಾರೆ, ಮೇಲ್ಗಡೆ ಕಂಪ್ಲೀಟ್ ರೂಫಿಂಗ್ ಆಗಿದೆ, ಟಿವಿ ಯೂನಿಟ್, ದೇವರ ಮನೆ. ಸರ್ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡೋಣ. ಟಿವಿ ಯೂನಿಟ್ ಬಗ್ಗೆ ಹೇಳಿ. ಈ ಟಿವಿ ಯೂನಿಟ್ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಸೇಮ್ ಪ್ಯಾಟರ್ನ್ ಮಾಡಿದೀವಿ. ಓಕೆ ಓಕೆ. ಕ್ಲೈಂಟ್ ಇಲ್ಲ ಸರ್ ಅಲ್ಲಿ ಆಫೀಸಲ್ಲಿ ನೋಡಿದ್ಮೇಲೆ ಇದೇ ಪ್ಯಾಟರ್ನ್ ಬೇಕು ಅಂತ ನೀವು ನೋಡ್ಬೋದು ಸರ್. ಸೊ ನೆಕ್ಸ್ಟ್ ಲೆವೆಲ್ ವರ್ಕ್ ಅಂದ್ರೆ ನೋಡ್ಬೋದು ಸರ್ ನೀವು ಇಲ್ಲಿ ರೂಟಿಂಗ್ ವರ್ಕ್ ಹೆಂಗಿರುತ್ತೆ ಅಂತ. ಸೊ ಇದೆ ಅಲ್ವಾ ಸರ್ ರೂಟಿಂಗ್? ಹೌದು. ನಿಮ್ಗೆ ಎಲ್ಲೂ ಅಲ್ಯೂಮಿನಿಯಂ ಫ್ರೇಮ್ಸ್ ಎಲ್ಲೂ ಗೊತ್ತಾಗದೇ ಇಲ್ಲ. ಹೌದು, ಕಂಪ್ಲೀಟ್ ವುಡ್ ಅಲ್ಲೇ ಮಾಡಿದ್ದಾರೆ ಏನೋ ಅನ್ಬೇಕು ವೀಕ್ಷಕರೇ. ಆ ರೀತಿಯಲ್ಲಿ ಕಂಪ್ಲೀಟ್ ಕ್ಲಿಯರೇಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಒನ್ ಆಫ್ ದ ವುಡನ್ ಪ್ಯಾಟರ್ನ್ ಅಲ್ವಾ ಸರ್ ಇದು? ಓಕೆ. ಎಷ್ಟು ದೊಡ್ಡದಾಗಿದೆ ಟಿವಿ ಯೂನಿಟ್? ಸೈಜ್ ಏನಿದೆ? ಆಲ್ಮೋಸ್ಟ್ ಇದು 9.5 feet by 10 feet ಬರುತ್ತೆ ಸರ್. 9.5 ಗೆ 10. ಹೌದು. ಸೊ ಕೆಳಗಡೆ ಏನೇನು ಮಾಡಿದ್ದಾರೆ ಸರ್? ಕೆಳಗಡೆ ಡ್ರಾಸ್ ಕೊಟ್ಟಿದ್ದೀವಿ ಸರ್. ಓಕೆ. ಇದು ಕಂಪ್ಲೀಟ್ ಡ್ರಾವರ್ ಕೊಟ್ಬಿಟ್ರಾ? 3 ಡ್ರಾವರ್ ಕೊಟ್ರಿ, ಸೆಂಟ್ರಲ್ಲಿ ಫ್ರೀ ಸ್ಪೇಸ್ ಕೊಟ್ರಿ, ಅದ್ರ ಮೇಲ್ಗಡೆ ಲೆಡ್ಜಸ್ ಕೊಟ್ರಿ ಅಲ್ವಾ? ಓಕೆ. ಅಂಡ್ ಬ್ಯಾಕ್ ಗ್ರೌಂಡ್ ಇದೆ. ಸೊ ಇಲ್ಲಿ ಮಾರ್ಬಲ್ ಫಿನಿಶಿಂಗ್ ಇದೆ. ಸೊ ಇದೆಲ್ಲ WPC ಲೋವರ್ಸ್ ಬ್ಯಾಕ್ ಸೈಡ್ ಕಂಪ್ಲೀಟ್ ಎಲ್ಲ WPC ಲೋವರ್ಸ್. ಅಂಡ್ ಇದು ಗೋಲ್ಡನ್ ಪಟ್ಟಿ ಇಂಟಿಗ್ರೇಷನ್, ಗೋಲ್ಡನ್ ಸ್ಟ್ರಿಪ್ಸ್ ಕೊಟ್ಟಿದೆ.
ನೋಡಿ ವೀಕ್ಷಕರೇ ತುಂಬ ಚೆನ್ನಾಗಿದೆ. ಆಮೇಲೆ ನೋಡ್ಬೋದು ಸರ್ ಸರ್ ಬಂದಿರೋದು ತುಂಬ ಗಿಫ್ಟ್ಗಳೆಲ್ಲ ಇಟ್ಟಿದ್ದಾರೆ. ಇವ್ರು ಬಂದಿರೋ ಪ್ರೈಸಸ್ ಇದು Prizes, ಹೌದು. ಅಲ್ವಾ? ಓಕೆ, ಇದು ದೇವ್ರ ಮನೆ ಬಗ್ಗೆ ಪೂಜಾ ಹೌದು ಸರ್. ಈ ಮನೆಯಲ್ಲಿ ಆಕ್ಚುಲಿ ಕ್ಲೈಂಟ್ಗೂ ತುಂಬಾ ಇಷ್ಟ ಆಗಿರುವಂಥದ್ದು ಅಂಡ್ ನಮಗೂ ತುಂಬಾ ಚಾಲೆಂಜಿಂಗ್ ಆಗಿತ್ತು, ಬಟ್ ಸಕ್ಸಸ್ಫುಲ್ ಆಗಿ ಮಾಡಿರುವಂಥ ಯೂನಿಟ್ ಅಂದರೆ ಪೂಜಾ ಯೂನಿಟ್ ಸರ್. ನೋಡ್ಬೋದು ನೋಡಿ ಸರ್, ಫಸ್ಟ್ ಪೂಜಾ ಯೂನಿಟ್ ಸೈಜ್ ಏನಿದೆ ಸರ್ ಇದು? ಸೊ ನಿಮಗೆ 4.5 5 ಫೀಟ್ ಬರುತ್ತೆ. ಸಿವಿಲ್ ವರ್ಕ್ ಏನು ಇಲ್ವಾ ಸರ್? ಎಂಟೈರ್ ಆಗಿ ನೀವೇ ಮಾಡಿರೋದು? ಇದರಲ್ಲಿ ಯಾವುದೇ ಸಿವಿಲ್ ವರ್ಕ್ ಏನೂ ಇಲ್ಲ. ಸೊ ಎಂಟೈರ್ ಈ ವಾಲ್ ಸಮೇತ ನಾವೇ ಕ್ರಿಯೇಟ್ ಮಾಡಿ ಸೊ ಮಾಡಿರುವಂಥದ್ದು ಅಂಡ್ ಎಲ್ಲ ಅಲ್ಯೂಮಿನಿಯಮಲ್ಲೇ ಮಾಡಿರುವಂಥದ್ದು ಸರ್. ಓಕೆ. ಸೊ ಎಷ್ಟೋ ಜನ ಹೇಳ್ತಾರೆ ಇಲ್ಲ ಅಲ್ಯೂಮಿನಿಯಂ ಮಾಡಿದ್ರೆ ಸ್ಟ್ರೆಂತ್ ಬರೋಲ್ಲ, ಅದು ಇದು ಏನೇನೋ ಹೇಳ್ತಾರೆ. ಸೊ ಆರಾಮಾಗಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಡೋರ್ ಹೆಂಗ್ ಮಾಡಿದ್ರಿ ಇದನ್ನು ಸ್ವಲ್ಪ ಹೇಳಿ ನಮಗೆ. ಇದು ಡೋರ್ ಎಕ್ಸ್ಪ್ಲೇಷನ್ ಇದೆಲ್ಲ ರೂಟಿಂಗ್ ಅಲ್ಲೇ ಮಾಡಿರುವಂಥದ್ದು, ಕಂಪ್ಲೀಟ್ ರೂಟಿಂಗ್ ಅಲ್ಲಿ ಫುಲ್ ರೂಟಿಂಗ್ ಅಲ್ಲೇ ಮಾಡಿರುವಂಥದ್ದು. ರೂಟಿಂಗ್ ಮಾಡಿ ಫುಲ್ CNC ಮಾಡಿರುವಂಥದ್ದು, CNC ಡಿಸೈನ್ ತಗೊಂಡ್ರಿ. ಅಂಡ್ ಇದು ಎಕ್ಸ್ಟ್ರಾ ಮಧ್ಯ ಘಟ್ಟ ತರ ಎಕ್ಸ್ಟ್ರಾ ಪೀಸ್ ಆಡ್ ಮಾಡಿರೋದು. ಓಕೆ. ಸೊ ಹೌದು, ಇದೇ ನೋಡಿ ಈಗ ನಿಮ್ಗೆ 40 days ಆಯ್ತು ಅಂದ್ರೆ ಸರ್ ಆಲ್ಮೋಸ್ಟ್ 10 days ಇದೊಂದು ಪೂಜಾ ರೂಮ್ ಮಾಡಕ್ಕೆ ಬೇಕು ಸರ್. 10 days ಇದಕ್ಕೆ ಸ್ಪೆಂಡ್ ಮಾಡಿದ್ದೀರಾ? ಹೌದು. ಓಕೆ, ಒಳಗಡೆ ತೋರಿಸ್ಬಿಡ್ತೀನಿ. ಸೊ ನೀವು ವರ್ಕ್ ನೋಡ್ಬೋದು ಸರ್, ಫುಲ್ CNC ಇದೆ ಅಂಡ್ ಮೇಲ್ಗಡೆ ನೋಡ್ಬೋದು ಲೈಟಿಂಗ್ ಹೆಂಗಿದೆ ಅಂತ. ಓಕೆ, ಸೊ ಇದ್ರ ಮೇಲ್ಗಡೆ ಡ್ಯುಯಲ್ ಲೈಟಿಂಗ್ ಡಿಸೈನ್ ನೋಡಿ ವೀಕ್ಷಕರೇ. ಅಂಡ್ ಬ್ಯಾಕ್ ಡ್ರಾಪ್ ಅಲ್ಲಿ ನೀವು CNC ಕಟಿಂಗ್ ಮಾಡಿ ಲೈಟ್ ಹಾಕಿದಿರಲ್ವಾ ಅದರೊಳಗಡೆ. ಸೊ ಕ್ಲೈಂಟ್ ಇದ್ದಿದ್ದೇನೆಂದ್ರೆ ಸೊ ನಾವು ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ, ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ವೆರಿ ನೈಸ್ ಸರ್. ತುಂಬ ಒಂದು ಯುನಿಕ್ ಎಕ್ಸ್ಪೀರಿಯನ್ಸ್ ಸರ್ ಇದು. ಸೊ ನೋಡ್ಬೋದು ನಿಮ್ಗೆ ಹ್ಯಾಂಡಲ್ಸ್ ಆಗಿರ್ಬೋದು, ಡಿಸೈನ್ಸ್ ನೀವು ವುಡ್ಡಲ್ಲಿ ಏನು ಫೀಲ್ ಕೊಡುತ್ತಲ್ಲ, ಸೊ ಅದಕ್ಕಿಂತ ಅದ್ಭುತವಾದಂಥ ಫೀಲ್ ಇದಿದೆ ಸರ್. ಎಸ್ ಸರ್, ಇದಕ್ಕೆ ಬೇಕಾದ್ರೆ ಗೋಪುರನು ಮಾಡ್ಬೋದು ಸರ್, ಮಾಡ್ಬೋದು. ನಾವು ಯಾವ ಒಂದು ಕಡೆ ಗೋಪುರನು ನೋಡಿದ್ದೀವಿ ಮಾಡ್ಬೋದು ಅಲ್ವಾ? ಸೂಪರ್. ಸೊ ಇಲ್ಲಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಇಲ್ಲ, ಅದು ಅವ್ರು ಓಪನೇ ಇರಲಿ ಅಂತ ಹೇಳಿದ್ರು, ಹಂಗಾಗಿ ನಾವು ಇದು ಓಪನೇ ಬಿಟ್ಟಿದ್ದೀವಿ. ಓಪನ್ ಬಿಟ್ಟಿದ್ದೀರಾ? ಓಕೆ. ವಾಟ್ ಅಬೌಟ್ ಸೀಲಿಂಗ್ ಬಗ್ಗೆ ಅಂತ? ಸರ್ ಇದು PVC ಸೀಲಿಂಗ್ ಸರ್. ಸೊ ಇದು ಸೇಮ್ ಪ್ಯಾಟರ್ನ್ ನಮ್ಮ ಆಫೀಸಲ್ಲೂ ನೋಡಿದ್ರು, ಓಕೆ. ಹಂಗಾಗಿ ಸೇಮ್ ಡಿಸೈನ್ಗೆ ಹೋಗಿದ್ದಾರೆ ಸರ್. ಓಕೆ, ಚಿಕ್ಕ ಚಿಕ್ಕ ಐಲ್ಯಾಂಡ್ ಥರ ತಗೊಂಡು ಕಂಪ್ಲೀಟ್ ಸೀಲಿಂಗ್ ಕೊಟ್ಟಿದ್ದೀರಾ. ಓಕೆ, ವೆರಿ ನೈಸ್. ವಾಟ್ ಅಬೌಟ್ ವಾಲ್ ಪ್ಯಾನಲಿಂಗ್? ಏನು ವಾಲ್ ಪ್ಯಾನಲಿಂಗ್ ಮಾಡಿದ್ದೀರಾ? ಇದೆಲ್ಲ WPC ವಾಲ್ ಪ್ಯಾನಲಿಂಗ್ ಸರ್. ಕಂಪ್ಲೀಟ್ ಆಯಿತು. ಫುಲ್ ಒಂದು ವಾಲ್ ಫುಲ್ WPC ಪ್ಯಾನಲಿಂಗ್ ಮಾಡಿದ್ದೀವಿ. ಓಕೆ. ಇಲ್ಲಿ ಸಂಕನ್ ಇದೆಯಲ್ಲ, ಇದು ಮುಂಚೆನೇ ಇತ್ತಾ ಸರ್? ಇದು ಹೌದು. ಓಕೆ, ಅದನ್ನು ಅದೇ ರೀತಿಯಲ್ಲಿ ಫಿನಿಶಿಂಗ್ ಆಗಿರುವಂಥದ್ದು. ಮತ್ತೆ ಇದು ನೋಡ್ಬೋದು, ಅಲ್ಲಿಂದ ಬಂದರೆ ಮತ್ತೆ ಇಲ್ಲೊಂದು ಪಾರ್ಟಿಷನ್ ಮಾಡಿದ್ದೀವಿ ಸರ್. ಹಾಂ, ಈ ಪಾರ್ಟಿಷನ್ ತಗೊಂಡ್ರಿ. ಕಿಚನ್ಗೆ ಹೋಗೋ ಪಾರ್ಟಿಷನ್ ಎಂಟ್ರೆನ್ಸ್. ಸೊ ನೋಡ್ಬೋದು ಇದೆಲ್ಲ ರೂಟಿಂಗಲ್ಲೇ ಮಾಡಿರುವಂಥದ್ದು, ಕಂಪ್ಲೀಟ್ ರೂಟಿಂಗಲ್ಲೇ. ಅದೇ ರೀಸನ್ಗೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗಿದೆ, ಟೈಮು ಸ್ವಲ್ಪ ಜಾಸ್ತಿ ಆಗಿದೆ. ಟೈಮು ಮತ್ತು ಬಜೆಟ್ ಜಾಸ್ತಿ ಆಗಿದೆ, ಇದೇ ಕಾರಣ ಅಂತೀರಾ ಅಲ್ವಾ? ಓಕೆ. ಸೊ ಇಲ್ಲೊಂದು ವ್ಯಾನಿಟಿ ಇದೆ ವೀಕ್ಷಕರಲ್ಲಿ ನೋಡ್ಬೋದು. ಇದಕ್ಕೂ ಕೂಡ ಬ್ಯಾಕ್ ಸೈಡಲ್ಲಿ ಇದು ಹಾಕೊಂಡಿದ್ದಾರೆ, ರ್ಯಾಪ್ಟರ್ಸ್ ಹಾಕೊಂಡಿದ್ದಾರೆ. ಆ್ಯಂಡ್ ಇದು ಅಲ್ಯೂಮಿನಿಯಂ ಇಂಟೀರಿಯರ್. ಇದೆಲ್ಲ ಅಲ್ಯೂಮಿನಿಯಂ ಸರ್. ಅಲ್ಯೂಮಿನಿಯಂ ಏನಾಯಿತು? ಓಕೆ, ಒಳ್ಳೆ ಸರ್. ಇದು ನೀರು ಬಿದ್ರೂ ಏನು ತೊಂದರೆ ಇಲ್ಲ. ಬ್ಲೂ ಮತ್ತು ಇಲ್ಲಿ ಚಾಂಪಿಯನ್ ಗೋಲ್ಡ್ ಒಂದು ಆಪ್ಷನ್ನು ಸರ್. ಇದು ಕಂಪ್ಲೀಟ್ ಆಗಿ ಇದು ಬಂದು ನಿಮಗೆ ಟಾಲ್ ಯೂನಿಟ್ ಬರುತ್ತೆ. ಕ್ರಾಕರಿ ಅಲ್ವಾ ಸರ್? ಇದು ಫುಲ್ ಕ್ರಾಕರಿ ಬರುತ್ತೆ, ಕಂಪ್ಲೀಟ್ ಕ್ರಾಕರಿ. ಆ್ಯಂಡ್ ಇದ್ರದ್ದು ಹ್ಯಾಂಡಲ್ ಇಷ್ಟ ಆಯ್ತು ಸರ್ ನನಗೆ. ಹ್ಯಾಂಡಲ್ ತೋರಿಸಿ ಸರ್. ಇದು ಆಲ್ಮೋಸ್ಟ್ 1.5 feet ಹ್ಯಾಂಡಲ್ ಬರುತ್ತೆ ಸರ್. ಆ್ಯಂಡ್ ಡೋರ್ ಇಷ್ಟಕ್ಕೆ ಕಟ್ ಮಾಡಿಬಿಟ್ರೆ ಇಲ್ಲಿ? ಹೌದು, ಇದು ಮಾಡಿ ನಿಮ್ಗೆ ವಿಕಲ್ ಬ್ಯಾಸ್ಕೆಟ್ ಕೊಟ್ಬಿಟ್ಟಿದ್ದೀವಿ. ಒಳ್ಳೆ ಐಡಿಯಾ ಮಾಡ್ತೀವಿ ಸರ್. ವಿಕಲ್ ಬ್ಯಾಸ್ಕೆಟ್ಸ್ ಆರಾಮಾಗಿ ಆಕ್ಸೆಸ್ ಮಾಡ್ಬೋದು. ಅಂದರೆ 2 ಡೋರ್ ಉದ್ದ ತಗೊಳ್ಳೋ ಬದಲು 1 ಡೋರನ್ನು ಹಾಫ್ ಮಾಡಿದ್ರೆ 1 ಡೋರನ್ನು ಇದು ಮಾಡಿದ್ರೆ ಒಳ್ಳೆ ಐಡಿಯಾ ಮಾಡಿದ್ದಾರೆ ಬಿಡಿ ಸರ್. ಸೊ ಇದ್ರೊಳಗಡೆ 1 ಡ್ರಾವರಾ? ಚೆನ್ನಾಗಿದೆ ಬಿಡಿ ಸರ್. ಆ್ಯಂಡ್ ಮಿನಿ ಲಾಫ್ಟು ಇದೆ ಇಲ್ಲಿ, ಫುಲ್ ಲಾಫ್ಟ್ ಬರುತ್ತೆ ಸರ್. ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಇದು ವೆರಿ ನೈಸ್. ಅಂದರೆ ನೀವು ಸ್ಪೇಸ್ ಯುಟಿಲೈಸೇಷನ್ ಚೆನ್ನಾಗಿ ಮಾಡಿದ್ದೀರಾ. ಇಲ್ಲಿ 1 ಇಂಚು ಕೂಡ ಸ್ಪೇಸ್ ಎಲ್ಲೂ ವೇಸ್ಟ್ ಆಗಿಲ್ಲ. ಅಂಡ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಎಲ್ಲ ವರ್ಕು ನಾವು ಫುಲ್ಫಿಲ್ ಮಾಡಿದ್ದೀವಿ. ಓಕೆ. ಈ ಕಡೆ ಬಂದರೆ ಮನೆ ಕಿಚನ್ ನೋಡ್ಬೋದು ಸರ್. ನೋಡಿ ವೀಕ್ಷಕರೇ, ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಆಕ್ಚುಲಿ ನಿಮಗೆ ಲಾಫ್ಟ್ ಬಂದಿರುತ್ತೆ. ಲಾಫ್ಟ್ ಚಿಕ್ಕ ತಗೊಂಡ್ರವ ಸರ್? ಹೌದು ಸರ್, ಇದು ಸ್ವಲ್ಪ ಚಿಕ್ಕದೇ ಇದೆ. ಕಲರ್ ಏನಿದು? ಯಾವ ಕಲರ್? ಜೇಡ್ ಸಿಲ್ವರ್ ಸರ್. ಜೀಡ್ ಸಿಲ್ವರ್ ಅಂತನಾ? ಓಕೆ. ಸೊ ಕಿಚನ್ ಮೇನ್ ಚಿಕ್ಕದಿದೆ, ಬಟ್ ನಮ್ಗೆ ಅಗಲ ಜಾಸ್ತಿ ಇದೆ ಸರ್. ಇದು ಅಗಲ ಜಾಸ್ತಿ ತಗೊಂಡ್ರಾ? ಸೊ ಇಲ್ಲಿ ಕೆಳಗಡೆಯಿಂದ ತೋರಿಸ್ತೀನಿ ರೀ. ನೋಡಿ ವೀಕ್ಷಕರೇ, ಅಗಲ ಜಾಸ್ತಿ ಇರೋದ್ರಿಂದ ನಿಮಗೆ ವರ್ಕೌಟ್ ಆಗುತ್ತೆ. ಈ ವಾಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಏನೇನಿದೆ ಇಲ್ಲಿ? ಸೊ ಇದು ಫುಲ್ ನಿಮಗೆ ಕೆಳಗಡೆ ಫುಲ್ ಸ್ಪೈಸ್ ರ್ಯಾಕ್ ಇದೆ ಸರ್. ಸೊ ಮೇಲ್ಗಡೆ ಫುಲ್ ಗ್ರಾಸರಿ ಇಟ್ಕೊಟ್ಟಿದ್ವಿ. ಅಪ್ರಾಕ್ಸಿಮೇಟ್ಲಿ 10 feet 8 feet ಬರುತ್ತೆ ಸರ್. ಇದು ನಿಮಗೆ 8 feet ಬರುತ್ತೆ ಇದು. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಎಲ್ ಶೇಪಲ್ಲಿ ಮೇಲ್ಗಡೆ ಲಾಫ್ಟ್ ಮಾಡಿರುವಂಥ. ಇದು ಎಲ್ ಶೇಪಲ್ಲಿ ಲಾಫ್ಟ್. ಓಕೆ. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಸ್ಟೋರೇಜಸ್, ಕ್ಯಾಬಿನೆಟ್ಸ್. ಈ ಕಡೆ ನೋಡಿ ಒಂದು ಶೆಲ್ಫ್ ಕೊಟ್ಟಿದ್ದೀವಿ. ಸೊ ಈ ಕಡೆ ಕೂಡ ಶೆಲ್ಫ್ಸ್ ಇದೆ. ಜೇಡ್ ಸಿಲ್ವರ್ ಅಲ್ವಾ ಸರ್? ಹೌದು ಸರ್. ಆಮೇಲೆ ಇದು ಡಬಲ್ ಸೈಡ್, ಡಬಲ್ ಸೈಡ್, ಎಲ್ಲ ಡಬಲ್ ಫುಲ್ ದಪ್ಪ ಹಂಗೆ ಬರುತ್ತೆ ನಿಮಗೆ ಇದು. ಸೊ ಮತ್ತೆ ಇದೆಲ್ಲ ನೋಡ್ಬೋದು ಸರ್, ಇದೆಲ್ಲ ರೂಟಿಂಗಲ್ಲೇ ಮಾಡಿರುವಂಥದ್ದು. ಕೆಳಗಡೆ ಫಿನಿಶಿಂಗ್ ನೋಡ್ಬೋದು. ಸೊ ಇಲ್ಲಿ ಸ್ಲ್ಯಾಬ್ ಏನು ಇರಲಿಲ್ಲ, ನಮ್ಮ ವರ್ಕಲ್ಲಿ ಆದ್ಮೇಲೆ ಸ್ಲ್ಯಾಬ್ ಇರುತ್ತೆ ಸರ್. ಸ್ಲ್ಯಾಬ್ ಆಮೇಲೆ ಹಾಕಿರೋದಲ್ವಾ? ಟ್ಯಾಂಡಮ್ ಕೊಟ್ಟಿದ್ದೀರಾ? ಹೌದು. ಕಟ್ಲರಿ ಹಾಕೋಬೋದು ಇಲ್ಲಿ. ಸೊ ಬಾಟರ್ ಪುಲ್ ಎಜ್ಜಲ್ಲಿ ಹಾಕ್ಬಿಟ್ರೆ ಇಲ್ಲಿ ಏನಾಗುತ್ತೆ, ಸ್ಪೇಸ್ ಎಲ್ಲೂ ವೇಸ್ಟ್ ಆಗಲ್ಲ. ಇದು ಬಿಗ್ ಟ್ಯಾಂಡಮ್ ಅಲ್ವಾ ಸರ್? ಇದು ದೊಡ್ಡ ಟ್ಯಾಂಡಮ್ ನಾವು ಈ ಕಡೆ ಕೊಟ್ಟಿದ್ದೀವಿ. ಒಳ್ಳೆಯದು. ಸೊ ಇಲ್ಲಿ ನಿಮಗೆ ಸಿಂಕ್ ಏರಿಯಾ ಎಷ್ಟು ಕ್ಲೀನ್ ಆಗಿದೆ ನೋಡಿ ಸರ್. ಚೆನ್ನಾಗಿದೆ. ಕ್ಲೈಂಟ್ ಇಲ್ಲಿ
ಮೂವಿನಾಗಿ ಸುಮಾರು ಆಲ್ಮೋಸ್ಟ್ 3-4 ಮಂತ್ಸ್ ಮೇಲೆ ಆಗಿದೆ. ಸೊ ಎಲ್ಲೂ ನಿಮ್ಗೆ ಯಾವ ವಾಟರ್ದು ಡ್ಯಾಮೇಜ್ ಆಗುತ್ತೆ ಅದು ಇದು ಏನೂ ಸಮಸ್ಯೆ ತೊಂದರೆನೇ ಇಲ್ಲ, ಏನು ಪ್ರಾಬ್ಲಮ್ ಇರಲ್ಲ. ಓಕೆ ಓಕೆ, ತುಂಬ So ನೋಡಿ ಕಿಚನ್ ನಿಮಗೆ ಕಾಂಪ್ಯಾಕ್ಟ್ ಅನ್ಸುತ್ತೆ, ಬಟ್ ಎಷ್ಟು ಅದ್ಭುತವಾಗಿದೆ ಅಂತ ಸಾಕಾಗಿದೆ ಸರ್. ಕ್ಲೈಂಟ್ ತುಂಬಾ ಇಷ್ಟಪಟ್ಟಿದ್ದಾರೆ. ಇಷ್ಟಪಟ್ಟಿದ್ದಾರಾ ಮಾತಾಡೋಣ, ಬಟ್ ತುಂಬ ನೀಟಾಗಿ ಬಂದಿದೆ ಸರ್ ಕೆಲಸ. ಇಲ್ಲಿ ಯಾವ ಕಡೆ ಹೋಗ್ತಾ ಇದ್ದೀವಿ ಸರ್? ಇದು ಫಸ್ಟ್ ರೂಮು ಸರ್. ರೂಮು. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ RS ಸೋನಂದ್ ಅವರು ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ನಿಮ್ಮ ಮನೆ ನೋಡಿದೆ, ಸೊ ನಾನು ಇಲ್ಲಿವರೆಗೆ ನೋಡಿರೋ ಅಲ್ಯೂಮಿನಿಯಂ ಇಂಟೀರಿಯರಲ್ಲಿ ಸೊ ಒನ್ ಆಫ್ ದ ಯೂನಿಕ್ ಮನೆ ಅಂತ ಹೇಳ್ಬೋದು. ಫಸ್ಟ್ ನಾನು ನಿಮ್ಗೆ ಕೇಳುವಂಥದ್ದು, ನಿಮ್ಮ ಮನೇಲಿ ಆಲ್ಮೋಸ್ಟ್ ನಿಮ್ಮ ಮನೆಯೇ ನಿಮ್ಗೆ ಇಷ್ಟನೇ, ಆದರೂ ಒಂದು ಫೇವ್ರೆಟ್ ಭಾಗ ನನ್ನ ಇಷ್ಟ ಅಂದರೆ ಯಾವುದು ಸರ್ ನಿಮಗೆ? ನನ್ನ ಮನೆಯಲ್ಲಿ ತುಂಬ ಇಷ್ಟವಾದದ್ದು ಅಂದರೆ ದೇವ್ರ ಮನೆ, ದೇವ್ರ ಮನೆ ಜೊತೆಗೆ ಕಿಚನ್ನು. ಹಾಂ, ದೇವ್ರ ಮನೆ ಬಗ್ಗೆ ಒಂಚೂರು ಹೇಳಿ ಸರ್. ಲೈಕ್ ಇದೇ ರೀತಿ ನನಗೆ ಬರಬೇಕು, ಈ ರೀತಿ ಪ್ಲ್ಯಾನ್ ಹೇಗೆ ಬಂತು ನಿಮಗೆ? ಆ್ಯಂಡ್ ನೀವು ಅದನ್ನು ಹೇಳಿದಾಗ ಇವ್ರಿಗೆ, ನಮ್ಮ ಬಿ ಇಂಟೀರಿಯರ್ಗೆ ಹೇಳಿದಾಗ ಅವ್ರು ಒಪ್ಕೊಂಡ್ರ ಸರ್ ಆಗತ್ತೆ ಅಂದ್ರೆ ಆಗಲ್ಲ ಅಂದ್ರೆ ಒಂಚೂರು ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ಆ್ಯಕ್ಚುಲಿ ಆಫೀಸಲ್ಲಿ ಹೋದಾಗ ಅವ್ರದ್ದೊಂದು ಆಫೀಸ್ ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಇದೆ. ಆ ಸೆಂಟ್ರ್ನಲ್ಲಿ ಏನಿದೆ ದೇವ್ರ ಮನೆ ಆ ಥರ ಬರುತ್ತೆ ಅಂತ ಹೇಳಿದ್ರು. ನಾನು ಡಿಸೈನರ್ ಹತ್ರ ಕೂತ್ಕೊಂಡು ಮಾತಾಡಿದಾಗ ಅವರು ಬಿಪಿನ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವ್ರ ಬಿಪಿನ್. ಓಕೆ, ಹಾಂ ಹಾಂ. ಅವ್ರ ಹತ್ರ ಕೇಳಿದಾಗ ಇಲ್ಲ ಮಾಡ್ಬೋದು, ಅವ್ರು ಯಾವ ಥರ ಕೇಳ್ತಾರೋ ಆ ಥರ ರಿಕ್ವೈರ್ಮೆಂಟ್ ತೊಗೊಳ್ಳಿ, ನಾನು ಸ್ಪಾಟ್ಗೆ ಹೋಗ್ಬಿಟ್ಟು ಅವ್ರಿಗೆ ತಿಳಿಸ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ಸರಿ. ಅದಕ್ಕೆ ರಘುನಾಥ್ ಸರ್ ಅವರು ನೋಡಿ ಸರ್, ಬಿಪಿನ್ ಅನ್ನೋರು ತುಂಬ ಕ್ರಿಯೇಟಿವ್ ಆಗಿದ್ದಾರೆ, ಅವ್ರನ್ನ ಕರ್ಕೊಂಡೋಗಿ ನಮ್ಮ ಹತ್ರ ಇರೋ ಹುಡುಗರೆಲ್ಲ ಚೆನ್ನಾಗಿದ್ದಾರೆ, ಆದರೆ ಅವ್ರನ್ನ ಕರ್ಕೊಂಡೋಗಿ ನಿಮ್ಗೆ ಯಾವ ಥರ ಬೇಕೋ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರು. ನಾನು ಎಕ್ಸ್ಪ್ಲೈನ್ ಮಾಡಿದ್ದಕ್ಕಿಂತ ಚೆನ್ನಾಗೇ ಅವ್ರು ಮಾಡಿದ್ದಾರೆ, ಎಕ್ಸಿಕ್ಯೂಟ್ ಮಾಡಿದ್ದಾರೆ, 100% ಮಾಡಿದ್ದಾರೆ. ಸರ್ ಇವಾಗ ಎಕ್ಸಿಕ್ಯೂಟ್ ಆಗಿರೋದು ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿರೋದು ಎರಡು ಸೇಮ್ ಆಗಿದೆ ಸರ್? 100% ಆಗಿದೆ. ಮನೆ ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಹೇಳಿದ್ದೆ, ಯಾರಿಗೂ ನಂಬಕ್ಕೆ ಅಸಾಧ್ಯ ಇರೋವಂಥದ್ದು ಅಲ್ಯೂಮಿನಿಯಂ ಇಂಟೀರಿಯರ್. ಹೌದಾ? ಎಲ್ಲ ಚೆಕ್ ಮಾಡಿ ನೋಡಿದ್ರ? ಹೌದೌದು. ಫಸ್ಟಿಗೆ ಚೆಕ್ ಮಾಡಿಲ್ಲ ಅವರು, ಫಸ್ಟಿಗೆ ವುಡ್ಡೇ ಅನ್ಕೊಂಡಿದ್ರು. ನಾನೀಗ ಆಕ್ಚುಲಿ ನನಗೆ ಗ್ರೂಪ್ ಪ್ರವೇಶ ಟೈಮಲ್ಲಿ ಬಿ ಇಂಟೀರಿಯರ್ದು ಒಂದು ಬೋರ್ಡ್ ಹಾಕ್ಬೇಕು ಅಂತಾನೆ ನಂದು ಎಕ್ಸ್ಪೆಕ್ಟೇಷನ್. ಓಕೆ ಓಕೆ. ಬಟ್ ಸ್ವಲ್ಪ ಗಡಿಬಿಡಿ ಆಗಿದ್ರಿಂದ ನಾನು ಅದನ್ನ ಹಾಕಕ್ಕಾಗಲಿಲ್ಲ. ಸರಿ. ಅದನ್ನ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಬಿ ಇಂಟೀರಿಯರ್ಸ್. ಓಕೆ. ಅದನ್ನ ನಾನು ಬೋರ್ಡ್ ಹಾಕ್ಬೇಕು, ಎಕ್ಸ್ಪ್ಲೈನ್ ಮಾಡಬೇಕು, ಜನಕ್ಕೆ ತಿಳಿಸ್ಬೇಕು ಅನ್ನೋದು ಇತ್ತು. ಇವಾಗ ಹೇಳ್ಬೋದಲ್ಲ ಸರ್ ನೀವು? 100% ನೀವು ಬಿ ಇಂಟೀರಿಯರ್ನ ನಂಬೋದು. ಯಾವುದೇ ಥರವಾದ ನಿಮಗೆ ನಂಬಿಕೆಗೆ ದ್ರೋಹ ಮಾಡೋವಂಥ ಬಿ ಇಂಟೀರಿಯರ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನಾನು ಅದಕ್ಕೆ ಅಶ್ಯೂರ್ ಮಾಡ್ತೀನಿ. ಸ್ವಲ್ಪ ಟೈಮ್ ಕನ್ಸರ್ನ್ ಕೊಡಬೇಕು. ಗೊತ್ತಾಯ್ತು ಸರ್. ಟೈಮ್ ಕನ್ಸರ್ನ್ 100% ಕೊಡಬೇಕು. ನೀವು ತುಂಬ ಅರಿಬಿರಿ ಮಾಡಿದ್ರೆ ಕೆಲಸ ಕೆಡುತ್ತೆ. ಹಾಗಾಗಿ ನಮಗೆ ದೇವ್ರ ಮನೆ ತುಂಬ ಇದಾಗಿದೆ, ಎಲ್ಲನೂ ಚೆನ್ನಾಗಿದೆ. ನಮ್ಗೆ ತುಂಬ ಇಷ್ಟವಾಗಿರೋದು ದೇವ್ರ ಮನೆ, ಅಡುಗೆ ಮನೆ. ಮೇಡಮ್ಗೆ ಯಾವ್ದು ಇಷ್ಟ? ಮೇಡಮ್ಗೆ 100% ಅಡುಗೆ ಮನೆನೇ. ಅವ್ರು ಇವತ್ತಿಲ್ಲ, ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ನಾನೇ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ ಸರ್. ನೆಕ್ಸ್ಟು ಇವ್ರು ಹುಡುಗರು ಯಾವ ಥರ ವರ್ಕ್ ಎಲ್ಲ, ಯಾಕಂದ್ರೆ ಅಪಾರ್ಟ್ಮೆಂಟ್ ಅಲ್ವಾ, ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಮಾಡೋದು. ಸೊ ಪರ್ಮಿಷನ್ ಎಲ್ಲ ತಗೊಂಡು ಇವ್ರು ಹುಡುಗರೆಲ್ಲ ಬಂದು ಮಾಡಿ, ನೀವು ಬಿಪಿನ್ ಅಂತ ಹೇಳಿದ್ರಿ. ಸೊ ಇಂಟ್ರಾಕ್ಷನ್ ಜೊತೆಗೆ ಒಬ್ರು ಪ್ರಿನ್ಸ್ ಅಂತ ಇದ್ರು, ಅವರಿಬ್ಬರೇ ಹುಡುಗರು ಇಲ್ಲಿ ನಿಂತ್ಕೊಂಡು ಪರ್ಟಿಕ್ಯುಲರ್ ಆಗಿ ಅವರಿಬ್ಬರೇ ಹುಡುಗರು ನಿಂತ್ಕೊಂಡು ಕೆಲಸ ಮಾಡಿದ್ರು. ಲಾಸ್ಟಲ್ಲಿ ಒಂದಿಬ್ರು 3 ಜನ ಅವಶ್ಯಕತೆ ಬಿದ್ದಾಗ ಕರ್ಕೊಂಡ್ರು ಅವರು. ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಇವ್ರದ್ದು ಮೆಟೀರಿಯಲ್ ಸಾಕ್ಸೋದು ಕಷ್ಟ ಬಿಟ್ರೆ, ಓನರ್ ಸಪೋರ್ಟ್ ಮಾಡಿದ್ರೆ, ಜೊತೆಗೆ ಹುಡುಗರು ಸಪೋರ್ಟ್ ಮಾಡಿದ್ರೆ 100% ಏನು ತೊಂದರೆ ಆಗಲ್ಲ. ತೊಂದರೆ ಇಲ್ಲ ಅಂತ ಹೇಳ್ತೀರಾ? ತೊಂದರೆ ಆಗಿಲ್ಲ, ಇಲ್ಲಿ ಆಗಿಲ್ಲ, ಆರಾಮಾಗಿ ಮಾಡ್ಕೊಟ್ರೆ ಕೆಲಸ 100% ಮಾಡ್ಕೊಟ್ಟಿದ್ದಾರೆ. ಓಕೆ ಸರ್, ಫೈನಲ್ ಆಗಿ ಬರ್ತಾ ಇರುವಂಥದ್ದು ಖರ್ಚು ಕೂಡ ಅಷ್ಟೇ ಸ್ವಲ್ಪ ಪ್ರೀಮಿಯಮ್ ಆಗೇ ಮಾಡಿದ್ದೀರಾ. ಸೊ ನನ್ನ ಕ್ವಶನ್ ಏನಂತಂದ್ರೆ, ನೀವು ಮಾಡಿರುವಂಥ ಖರ್ಚು ವರ್ತ್ ಅಂತ ಅನ್ಸುತ್ತೆ ಸರ್ ನಿಮಗೆ? 100% ವರ್ತ್ ಆಗಿದೆ ನನಗೆ. ಯಾಕಂದ್ರೆ ನೋಡಿ ಸರ್, ಈಗ 10 ರೂಪಾಯಿಗೂ ಇಡ್ಲಿ ಸಿಗುತ್ತೆ, 25 ರೂಪಾಯಿಗೂ ಇಡ್ಲಿ ಸಿಗುತ್ತೆ. ಕರೆಕ್ಟ್. ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಥರ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ. ಹಂಗಾಗಿ ನೀವೇನು ದುಡ್ಡು ಕೊಟ್ಟಿದ್ದೀರಾ ಅದಕ್ಕೆ ಫುಲ್ಫಿಲ್ ಮಾಡಿದ್ದಾರೆ. ಜೊತೆಗೆ ಯಾವತ್ತು ನನಗೆ ಬಿ ಇಂಟೀರಿಯರ್ ಕಡೆಯಿಂದ ನೀವು ದುಡ್ಡು ಕೊಡಿ ಅಂತ ಯಾವತ್ತೂ ನಂಗೆ ಫೋರ್ಸ್ ಮಾಡಿಲ್ಲ. ಆನ್ ಟೈಮ್ಗೆ ನಾವು ಯಾವ ಟೈಮಿಗೆ ಕೊಡಬೇಕೋ ಆ ಟೈಮಿಗೆ ಕೊಟ್ಟಿದ್ದೀವಿ, ಅವರು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಹಂಗಾಗಿ ಫೈನಲ್ ಮುಗಿದ ಮೇಲೂ ನಾನು ಹೋಗಿ ಪೇಮೆಂಟ್ ಮಾಡಿ ಬಂದಿದ್ದೀನಿ. ಆವಾಗಲೂ ಅವರಿಗೆ ಟೈಮ್ ಕೇಳಿ ತೊಗೊಂಡು ನಾನು ಕೊಟ್ಟು ಬಂದಿದ್ದೀನಿ. ಅವ್ರೇನು ಅರ್ಜೆಂಟ್ ಮಾಡಿ ಇವತ್ತೇ ಕೊಟ್ಬಿಡಿ ನಾಳೆ ಕೊಟ್ಬಿಡಿ ಅಂತ ಹೇಳಿಲ್ಲ. ಹಾಗಾಗಿ ನಾನು ಅದರಲ್ಲಿ ಬಿ ಇಂಟೀರಿಯರ್ ಬಗ್ಗೆ ತುಂಬ ಖುಷಿ ಇದೆ ಅಲ್ವಾ? ಖುಷಿ ಇದೆ ಸರ್. ಪ್ರತಿಯೊಬ್ಬರಿಗೂ ಅವ್ರ ಕನಸಿನ ಮನೆ ಆಗಿರುತ್ತೆ. ಇವತ್ತು ನಿಮ್ಮ ಕನಸಿನ ಮನೆಗೆ ನೀವು ಅನ್ಕೊಂಡಿರೋ ಕನಸಿನ ಇಂಟೀರಿಯರ್ ಆಗಿದೆ ಸರ್? 100% ಆಗಿದೆ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು ಸರ್? ಎಲ್ಲ ಫ್ಯಾಮಿಲಿ ಫ್ರೆಂಡ್ಸು ಆ್ಯಕ್ಚುಲಿ ಮೊನ್ನೆ ಯಾರೋ ಒಬ್ರು ಬಂದಿದ್ರು, ಅವರು ತುಂಬ ಕ್ರಿಯೇಟಿವ್ ಆಗಿದೆ ಅಂತ ಹೇಳಿ ರೆಫರೆನ್ಸ್ ತೊಗೊಂಡು ನಂಬರು ತೊಗೊಂಡಿದ್ದಾರೆ. ಅವ್ರದ್ದು ನಂಬರು ತೊಗೊಂಡು ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇನ್ನು ಯಾರು ಬಂದು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಆಲ್ರೆಡಿ ರೆಫರೆನ್ಸ್ ಹೋಗ್ತಾ ಇದೆ. ಓಕೆ. ಆಕ್ಚುಲಿ ನಾನು ಇದನ್ನ ಇವರು ಬಿ ಇಂಟೀರಿಯರ್ ಅನ್ನ ಹುಡುಕಿದ್ದೆ ಕನ್ನಡ ಕುವರ ಚಾನಲ್. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಹಂಗಾಗಿ ನನಗೆ ತುಂಬಾ ಖುಷಿ ಇದೆ ಸರ್. ಇನ್ನೊಂದು ವಿಚಾರ ಸರ್, ಇಲ್ಲಿ ಇಂಟೀರಿಯರ್ ಮಾಡಬೇಕಾದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ಬಗ್ಗೆ ಹೇಳಿ. ನಿಮ್ಮಿಂದ ಏನಾದರೂ ಐಡಿಯಾಸ್ ಹೋಯ್ತಾ? ನೀವೇನಾದರೂ ಸಜೆಷನ್ಸ್ ಏನಾದರೂ ಮಾಡಿದ್ರೆ ಸರ್ ಬಿಪಿನ್ಗೆ? ಸರ್, ನಾನು ಇನ್ವಾಲ್ವ್ಮೆಂಟ್ ಅಂತಂದ್ರೆ 3D ಡಿಸೈನ್ ಮಾಡ್ಬೇಕಾದ್ರೆ ನಮಗೂ ಗೊತ್ತಿರಲಿಲ್ಲ ಯಾವ ಥರ ಆಗುತ್ತೆ. 3D ಡಿಸೈನ್ ಮಾಡ್ಬೇಕಾದ್ರೆ ನಾನು ಆಕ್ಚುಲಿ ಆಫೀಸ್ಗೆ ಹೋಗಿ ನನ್ಗೆ ಹಿಂಗೆ ಬೇಕು ಅಂತ ಪಕ್ಕದಲ್ಲೇ ಕೂತ್ಕೊಂಡು ಮಾಡಿಸ್ಕೊಂಡ್ರು. ಓಕೆ ಓಕೆ. ಒಂದು ಹಾಫ್ ಡೇ ಸ್ಪೆಂಡ್ ಮಾಡಿದೆ ಅಲ್ಲಿ. ಅದಾದ್ಮೇಲೆ 3D ಡಿಸೈನ್ ಆದ್ಮೇಲೆ ಕೆಲವೊಂದು ಡಿಸೈನ್ ಪ್ರಕಾರ ಬರಲ್ಲ ಸರ್. ಅಲ್ಲಿ ಆಕ್ಚುಲಿ ಡಿಸೈನ್ ಮಾಡಿದಾಗ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ಇಲ್ಲಿ ಬಂದಾಗ ಪ್ರಾಕ್ಟಿಕಲ್ ಆಗಿ ಏನ್ ತೊಂದರೆ ಆಗುತ್ತೆ ಅಂತ
ಅವ್ರ ವರ್ಕರ್ ಹೇಳ್ತಾರೆ. ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಹೌದು, ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಎಲ್ ಶೇಪಲ್ಲಿ ನಮ್ಮ ಕಿಚನಲ್ಲಿ ನೀವು ನೋಡ್ಬೋದು, ಎಲ್ ಶೇಪಲ್ಲಿ ಗ್ಲಾಸ್ ತೋರಿಸಿದ್ರು 3D ಬಟ್ ಆ್ಯಕ್ಚುಲಿ ಮಾಡ್ಬೇಕಾದ್ರೆ ಗ್ಲಾಸ್ ಕೂರ್ಸೋಕ್ಕಾಗಲ್ಲ ಅಲ್ಲಿ. ಹಾಗಾಗಿ ಅವರು ನನಗಿಂತ ಎಕ್ಸ್ಪೀರಿಯನ್ಸ್ ತುಂಬ ಇದೆ ಅಂತ ನನ್ನ ಬಂದಿದ್ದ ಬಿಪಿನ್ ಆ್ಯಂಡ್ ಪ್ರಿನ್ಸಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂತೀರಾ? 100%. ಫೈನಲ್ ನಮ್ಮ ವೀಕ್ಷಕರಿಗೆ ಹೇಳಿ, ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸ್ಬೋದಾ, ಬಿ ಇಂಟೀರಿಯರ್ ವರ್ಕ್ ಕೊಡ್ಬೋದಾ ನಿಮ್ಮ ಮನಸ್ಸಿಂದ ಹೇಳಿ ಸರ್. ಸರ್, ಬಿ ಇಂಟೀರಿಯರ್ಗೆ ನೀವು ಖಂಡಿತ ಕೊಡಿ, ಏನೂ ತೊಂದರೆ ಇಲ್ಲ. ಟೈಮ್ ಕೊಡಬೇಕು, ಜೊತೆಗೆ ನೀವು ಅವರಿಗೆ ಕೋಆಪ್ರೇಟ್ ಮಾಡಬೇಕು. ಆ ಕೋಆಪ್ರೇಷನ್ ನಿಮ್ಮ ಕಡೆಯಿಂದ ಇದ್ದರೆ 100% ಅವ್ರು ನಿಮ್ಗೆ ಯಾವ ರೀತಿ ಹೇಳ್ತೀರೋ ಆ ಥರ ಅಚೀವ್ ಮಾಡ್ತಾರೆ. ಹುಡುಗರಂತೂ ತುಂಬ ಎಕ್ಸಲೆಂಟ್ ಆಗಿದ್ದಾರೆ ಅವ್ರ ಹತ್ರ. ಚೆನ್ನಾಗಿ ಹೇಳ್ತೀರಿ. ಫೈನಲಿ ಒಂದು ತಮ್ಸ್ ಕೊಟ್ಬಿಡ್ಬೋದು ಹಾಗಾದ್ರೆ ನಮಗೆ. ಓಕೆ ಸರ್. ಓಕೆ, ಸೂಪರ್ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಚಿಕ್ಕ ಒಂಥರ ಪೇರೆಂಟ್ಸ್ ಬೆಡ್ರೂಮ್ ಥರ ಇದೆ ಸರ್. ಹೌದು, ಇದೊಂದು ಫಸ್ಟ್ ರೂಮ್ ನೀವು ನೋಡ್ಬೋದು ಸರ್. ಆಲ್ಮೋಸ್ಟ್ ನಿಮಗೆ ಒಂದು 8 ಫೀಟ್ ವಾರ್ಡ್ರೋಬ್ ಬರುತ್ತೆ ಸರ್. 8 ಫೀಟ್. ಹೌದು, ಇದೆರಡು ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಫುಲ್ ಸ್ಟೋರೇಜ್ ಬರುತ್ತೆ ಸರ್. ಓಕೆ ಓಕೆ ಓಕೆ. ಹ್ಯಾಂಗಿಂಗ್ ವಿತ್ ಫುಲ್ ಸ್ಟೋರೇಜ್. ಸೇಮ್ ಜೇಡ್ ಸಿಲ್ವರೇ ತಗೊಂಡ್ರಲ್ಲ ಸರ್? ಹೌದು ಸರ್. ಇದು ಮೆಟಾಲಿಕ್ ಬ್ಲೂ ಸರ್. ಮೆಟಾಲಿಕ್ ಬ್ಲೂ ವಿತ್ ವೈಟ್ ಕಾಂಬಿನೇಷನ್. ನೋಡ್ಬೋದು ಸರ್. ಸೊ ಈ ಕಡೆನೂ ಕೂಡ ಡ್ರಾ ಬರುತ್ತೆ, ಈ ಕಡೆನೂ ಕೂಡ. ಹೌದು, ಸೇಮ್ ಸ್ಟೋರೇಜ್ ಡ್ರಾ ಸೇಮ್ ಆಸ್ ಇಟ್ ಇಸ್. ಬಟ್ ಇಲ್ಲಿ ಮೇನ್ ಸರ್, ಇಲ್ಲೊಂದು ಯೂನಿಟ್ ಮಾಡಿದ್ದೀವಿ ನೋಡಿ ಸರ್ ಇದರೊಳಗಡೆ. ಹೌದು, ಇದೇನಿದು ಯೂಸ್ಡ್ ಕ್ಲಾತ್ ಹ್ಯಾಂಗ್ ಮಾಡೋದಕ್ಕೆ ಸರ್. ಇದು ಟ್ರೆಂಡ್ ಆಗ್ತಾ ಇದೆ ಸರ್ ಇವಾಗ. ಹೌದು. ಸೊ ಲಾಸ್ಟ್ ಮನೇಲೂ ನೋಡಿದ್ದು. ಸೊ ಇಲ್ಲೂ ಕೂಡ ಇದು ನೋಡಿ ಒಂಥರ ಹಿಂಗೆ ಡಂಪ್ ಮಾಡೋದರ ಮಾಡಿಬಿಟ್ಟಿದ್ದಾರೆ. ನಿಮಗೆ ಸ್ಪೇಸ್ ಎಲ್ಲೂ ವೇಸ್ಟ್ ಆಗಬಾರ್ದು. ಇದು ನೋಡಿ ಇಷ್ಟಕ್ಕೆ ಎಂಡ್ ಆಗಿಬಿಡುತ್ತೆ. ಇದೇನು ಸುಮ್ಮನೆ ವೇಸ್ಟ್ ಇರುತ್ತೆ. ನೀವು ಒಂದು ಪೀಸ್ ಹಾಕ್ಬಿಟ್ರೆ ಆಕ್ಚುಲಿ ನಿಮ್ಮ ಬಟ್ಟೆ ಹಿಂಗೆ ಹಾಕ್ಬಿಡ್ಬೋದು. ಅಮ್ಮ ತೊಳೆದಿದ್ರೆ ತಗೊಂಡೋಗ್ಬಿಡ್ತಾರೆ. ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್. ಇದು ಏನೇನು ಪ್ಲಾನ್ ಮಾಡ್ತಾರೆ ನೋಡಿ ವೀಕ್ಷಕರೇ, ಸೂಪರ್. ಸೊ ಈ ಕಡೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ ಸರ್. ಇದು ಡ್ರೆಸ್ಸಿಂಗ್. ಇದು ನೋಡಿ, ಒಳಗಡೆ ಮಿರರ್ ಇದೆ ಸರ್. ಇದ್ರ ಒಳಗಡೆ ಮಿರರ್ ಕೊಟ್ರಾ? ಮಿರರ್ ಒಳಗಡೆನೂ ಸ್ಟೋರೇಜ್ ಅಲ್ವಾ? ಇದರೊಳಗಡೆ ಮತ್ತೆ ಫುಲ್ ಸ್ಟೋರೇಜ್. ಒಳ್ಳೆ ಸೂಪರ್ ಆಗಿದೆ ಸರ್ ಇದು. ಸೊ ಈ ಕಡೆ ಮತ್ತೆ ಓಪನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಕೆಳಗಡೆ ಡ್ರಾ ಇದೆ. ಆ್ಯಂಡ್ ಇದನ್ನು ನೀವು ಸಿಟ್ಟಿಂಗ್ ಟೇಬಲ್ ಥರನೂ ಯೂಸ್ ಮಾಡ್ಬೋದು ಸರ್. ಓಹೋ, ಇಡೀ ಇದನ್ನೇ. ಹೌದು, ಸಿಟ್ಟಿಂಗ್. ನೀವು ಏನು ಒಳ್ಳೆ ಐಡಿಯಾ ಮಾಡಿದ್ರೆ ನೋಡಿ ಸರ್. ಇದು ಐಡಿಯಾ ಕಂಫರ್ಟಬಲ್ ಆಗಿ ಕೂತ್ಕೊಬೋದು ಸರ್. ಒಬ್ಬ ಡ್ರಾವರ್ ಆಯ್ತು, ಸಿಟ್ಟಿಂಗಿಗೆ ಸಿಟ್ಟಿಂಗ್ ಟೇಬಲ್ ಆಯ್ತು. ಆಗ್ಬಿಡಿ ಸರ್, ಒಳಗಡೆ ಆಗ್ಬಿಡಿ ಹಂಗೇನೆ. ಒಳ್ಳೆ ಪ್ಲಾನ್ ಮಾಡಿದ್ದೀರಾ ಸರ್ ಇದು. ನೆಕ್ಸ್ಟ್ ಲೆವೆಲ್. ಸೊ ನೋಡಿದ್ರೆ ನಿಮಗೆ ಯೂನಿಫಾರ್ಮ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಸ್ಪೇಸ್ ವೇಸ್ಟ್ ಆಗಲ್ಲ. ಬೇಕಾದ್ರೆ ಹೊರಗಡೆ ಪುಲ್ ಮಾಡ್ಕೊಂಡು ಯೂಸ್ ಆದ್ಮೇಲೆ ಒಳಗಡೆ ಪುಷ್ ಮಾಡ್ಬಿಡ್ಬೋದು. ಅಂಡ್ ಇಲ್ಲಿ ನೋಡಿ ಒಂದು ಸೀಲಿಂಗು. ಆಕ್ಚುಲಿ ಸ್ವಲ್ಪ ಚಿಕ್ಕ ಸೈಜಲ್ಲಿ ಸೀಲಿಂಗ್ ಮಾಡಿದ್ದೀವಿ. ಸಿಂಪಲ್ ಆಗಿ ಮಾಡ್ಕೊಟ್ಟಿದ್ದೀರಾ ಅಲ್ವಾ? ಬೆಸ್ಟ್ ಐಡಿಯಾ ಮಾಡಿದ್ದೀರಾ ಸರ್. ಬೆಡ್ ಸೈಡ್ ಟೇಬಲ್ ಆಗೋಯ್ತು ಇಲ್ಲಿ ಸರ್. ಹೌದು, ಸಿಂಪಲ್ ಚಿಕ್ಕದಾಗಿ ಬೆಡ್ ಸೈಡ್ ಟೇಬಲ್ ಇದೆ ಸರ್. ಸರ್ ಎಲ್ಲಿದ್ದೀವಿ? ಸೊ ಈಗ ಸೆಕೆಂಡ್ ಬೆಡ್ರೂಮ್ ಸರ್. ಹೌದು, ಇದೊಂಥರ ಮಾಸ್ಟರ್ ಬೆಡ್ರೂಮ್ ಸೈಜಲ್ಲಿ ಇದೆ. ಸೊ ನೋಡ್ಬೋದು ಆಲ್ಮೋಸ್ಟ್ 10 ಫೀಟ್ ವಿಡ್ತ್ ಬರುತ್ತೆ ಸರ್. 10 ಫೀಟ್. ಹೌದು. ಸೊ ನೀವು ಎರಡು ಸೈಡು ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಈ ಕಡೆ ಇದು ಫುಲ್ ಕಂಪ್ಲೀಟ್ ಸ್ಲೈಡಿಂಗ್ ವಿತ್ ಸ್ಟೋರೇಜ್. ಸ್ಲೈಡಿಂಗು, ಈ ಕಡೆ ಓಪನಿಂಗ್. ಹೌದು, ಓಪನ್ ಡೋರ್ ಎರಡು ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಇದು. ಸೊ ನೋಡ್ಬೋದು ಫುಲ್ ಸ್ಟೋರೇಜ್ ಇದೆ ಸರ್ ಇಲ್ಲಿ. ಓಹೋ, ಪರ್ಫೆಕ್ಟ್. ಸೊ ಇಲ್ಲೂ ಕೂಡ ಸೇಮ್ ಅದೇ ಪ್ಯಾಟರ್ನ್ ಸರ್. ಈ ಕಡೆ ಸ್ಟೋರೇಜ್ ಫುಲ್ ಕೊಟ್ಟಿರ್ತೀವಿ. ಸೊ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್. ಹೌದು, ನೋಡಿ ವೀಕ್ಷಕರೇ, ಇದು ಡ್ರೆಸ್ಸಿಂಗ್ ಯೂನಿಟ್. ಡ್ರೆಸ್ಸಿಂಗ್ ಯೂನಿಟ್ ಒಳಗಡೆ ಮತ್ತೆ ಸ್ಟೋರೇಜ್. ಹೌದು ಸರ್. ಓಕೆ. ಅಂಡ್ ಇದ್ರ ಕೆಳಗಡೆ ನಿಮ್ಗೆ ಇಲ್ಲೊಂದು ಚಿಕ್ಕ ಡ್ರಾವರ್. ಅಂಡ್ ಇದ್ರ ಕೆಳಗಡೆ ಮತ್ತೆ ಎರಡು ಡ್ರಾವರ್ ಸರ್. ಇದು ಮತ್ತೆ ಟೇಬಲ್ ಸರ್. ಓ, ಡ್ರಾವರೇ ಟೇಬಲ್. ಇದು ಏನು ಒಳ್ಳೆ ಐಡಿಯಾ ಮಾಡಿದ್ದಾರೆ ಸರ್. ಇದು ತುಂಬ ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಇವಾಗ ಡ್ರಾವರ್ ಓಪನ್ ಮಾಡ್ತಾರೆ ಸರ್. ಇದರಲ್ಲಿ ಒಳಗಡೆನೇ ಡ್ರಾವರ್. ಸೊ ಸ್ಪೇಸು ನಿಮಗೆ ಯೂಸ್ ಆಗಿ ಸಿಗುತ್ತೆ ಸರ್. ಚೆನ್ನಾಗಿದೆ. ಇದು ಹಾಕ್ಬಿಡಿ ಸರ್, ಒಳಗಡೆ ಹಾಕ್ಬಿಡಿ. ಹಂಗೆ ತೋರಿಸ್ಬಿಡೋಣ ವೀಕ್ಷಕರಿಗೆ. ನೋಡಿ 2 in 1 ಅಲ್ವಾ ಸರ್ ಇದು? ಒಳ್ಳೆ ಐಡಿಯಾ ಸರ್ ಇದು. ಪೂರ್ತಿ ಒಳಗಡೆ ಹೊರಟೋಗ್ಬಿಡುತ್ತೆ ಸರ್. ಡೋರ್ ಇದಷ್ಟಕ್ಕೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಈ ಕಡೆ ನಿಮ್ಗೆ ಫುಲ್ ಯೂನಿಫಾರ್ಮ್ ಆಗಿ ಕಾಣುತ್ತೆ ಸರ್. ಯೂನಿಫಾರ್ಮ್ ಆಗಿರುತ್ತೆ. ಸೂಪರ್. ಆಮೇಲೆ ಇಲ್ಲೂ ಒಂದು ಸಿಂಪಲ್ ಯೂನಿಟ್ ಮಾಡಿದ್ದೀವಿ ಸರ್. ಸಿಂಪಲ್ ಯೂಸ್ಡ್ ಕ್ಲಾತ್ ಎಲ್ಲ ಹಾಕಿಡೋದು. ಒಳ್ಳೆ ಐಡಿಯಾ ಬಿಡಿ ಸರ್ ಇದು. ಆಮೇಲೆ ಸೀಲಿಂಗ್ ಬಗ್ಗೆ ಒಂಚೂರು ಹೇಳಿ ಸರ್. ಯಾವ ಕಲರ್ ಯೂಸ್ ಮಾಡಿದ್ರಿ? ಇದೊಂದು ಮಿಲ್ಕಿ ವೈಟ್ ವಿತ್ ಗ್ರೇಶ್ ವೈಟ್ ಅಲ್ಲಿ ಬರುತ್ತೆ ಸರ್. ಇದು ಸ್ಟೋನ್ ಫಿನಿಶ್ ಅಲ್ವಾ? ಸ್ಟೋನ್ ಫಿನಿಶಿಂಗ್. ಹೌದು, ಚೆನ್ನಾಗಿ ಮಾಡಿದ್ದಾರೆ. ಸೊ ಕ್ಲೈಂಟ್ ಇದೇ ಕಲರ್ ಬೇಕು ಅಂತೇಳಿ ಸೆಲೆಕ್ಟ್ ಮಾಡಿ ಮಾಡಿಸಿರುವಂಥದ್ದು. ಬಟ್ ಭಾಳ ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ ಸರ್. ಇದು PVC ಅಲ್ವಾ ಸರ್? ಇದು PVC ಸರ್, ಫುಲ್ PVC, ಕಂಪ್ಲೀಟ್ PVC ಮಟೀರಿಯಲ್. ಸರ್, ಇವಾಗ ಸರ್ ಹತ್ರ ಮಾತಾಡ್ಕೊಂಡ್ ಬಂದ್ವಿ, ಮನೆಯೆಲ್ಲ ನೋಡ್ಕೊಂಡ್ ಬಂದ್ವಿ. ತುಂಬಾನೇ ಚೆನ್ನಾಗಿದೆ ಅಂತೇಳಿ. ಎಸ್ಪೆಷಲಿ ಆ ದೇವರ ಮನೆ ಮಾತ್ರ ಕ್ರೇಜಿ ಮಾಡಿದ್ದಾರೆ ಸರ್.
ಈ ಮನೆಗೆ ಯುನಿಕ್ ಆಗಿ ಮಾಡಿರೋಂಥದ್ದು ಅದು ಸರ್. ಯಾವ ವರ್ಕ್ ಅಂತ ಹೇಳ್ಬೋದು. ಓಕೆ ಸರ್, ಇಲ್ಲಿ ನಾನು ಕೇಳುವಂಥದ್ದು ರೂಟಿಂಗ್ ಮೆಥಡ್ ಬೇರೆ ಮಾಡಿರೋದ್ರಿಂದ ಇದು ಟೋಟಲ್ ಬಜೆಟ್, ಆಕ್ಚುಲ್ ಬಜೆಟ್ ಎಷ್ಟಾಯ್ತು ಸರ್ ಇದು? ಸರ್ ಇದು 11 ಲಕ್ಷ ಆಗಿದೆ ಸರ್. ಎಕ್ಸಾಕ್ಟ್ 11 ಲಕ್ಷ. 3 BHK ಫುಲ್ ಮನೆ 11 ಲಕ್ಷ ಆಗಿದೆ. 11 ಲಕ್ಷ ಮಾಡಿದ್ದಾರೆ. ಸರ್ ಇವಾಗ ರೇಟ್ ಅಂತ ಬಂದಾಗ ಪ್ರೈಸಿಂಗು ಬಿ ಇಂಟೀರಿಯರ್ ಏನು ಪ್ರೈಸ್ ನಡೀತಾ ಇದೆ ಸರ್? ಈಗ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ, ಸೊ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತೀವಿ. ಸೊ ಲಾಫ್ಟ್ ಎಲ್ಲ 750 rupees ಬರ್ತಾ ಇದೀವಿ. ಅಂಡ್ ರೂಟಿಂಗ್ ವರ್ಕ್ ಅಂತ ಬಂದಾಗ 1750 ಆಗುತ್ತೆ. ಈ ಮನೇಲಿ ಮಾಡಿರೋದೆಲ್ಲ ರೂಟಿಂಗ್ ವರ್ಕ್ ಹೌದೌದು 1750 ಮಾಡ್ತಾ ಇದ್ದಾರೆ. 750 rupees ಇಂದ ಸ್ಟಾರ್ಟ್ ಆಗುತ್ತೆ. ಸೊ ವಾರಂಟಿ ಅಂತ ಬಂದ್ರೆ ಏನು ವಾರಂಟಿ ಸರ್ 20 years ನಾವು ವಾರಂಟಿ ಕೊಡ್ತಾ ಇದ್ದೀವಿ. 20 ವರ್ಷ ವಾರಂಟಿ. ಸರ್ ಈ ಮನೆ ಎಲ್ಲ ನೋಡಿರ್ತಾರೆ ಜನ, ನೋಡಿರೋರಿಗೆ, ಈ ಮನೆ ನೋಡಿರೋರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮಾತು ಹೇಳಿ ಸರ್. ಈಗ ಎಷ್ಟೋ ಜನ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದ್ರೆ ಲೋ ಬಜೆಟು, ಸೊ ರೆಂಟೆಡ್ ಮನೆಗಳಿಗೆ ಮಾತ್ರ ಅಂತ. ಖಂಡಿತ ಇಲ್ಲ ಸರ್. ಸೊ ಎಂಥ ಪ್ರೀಮಿಯಂ ಮನೆ ಆದರೂ ಕೂಡ ಅಲ್ಯೂಮಿನಿಯಂ ಇಂಟೀರಿಯರ್ ಧಾರಾಳವಾಗಿ ಹೋಗ್ಬೋದು, ಮಾಡ್ಬೋದು. ಸೊ ಜನಕ್ಕೆ ಹೇಳೋದು ಏನು ಅಂದರೆ ಒಂದ್ಸರಿ ಬಂದು ನೋಡಲಿ ಸರ್. ಸೊ ಒಂದ್ಸರಿ ಬಂದು ನೋಡಿ ಆಮೇಲೆ ಅವ್ರು ಡಿಸೈಡ್ ಮಾಡಲಿ, ಸೌಂಡ್ ಬರುತ್ತಾ, ಬಜೆಟ್ ಚೆನ್ನಾಗಿರುತ್ತಾ, ಚೆನ್ನಾಗಿರಲ್ಲ, ಆಮೇಲೆ ಅವ್ರು ಡಿಸೈಡ್ ಮಾಡಲಿ. ಒಂದ್ಸರಿ ಬಂದು ನೋಡಬೇಕು. ಎಸ್, ಇದು ಡೆಫಿನೆಟ್ಲಿ ಸರ್ ಹೇಳಿದ್ದು ಒಳ್ಳೆ ಕೆಲಸ ಮಾಡಿದ್ರು. ನೀವು ಹೊರಗಡೆ ನೋಡ್ಬಿಟ್ಟೆ ನೀವು ಇದನ್ನ ಮಾಡೋ ಬದಲು, ಡಿಸಿಷನ್ ತಗೊಳ್ಳೋ ಬದಲು ಸರ್ ಕೂಡ ನೋಡಿ ಅವ್ರ ಮನೆಯಲ್ಲಿ ಬಂದವರೆಲ್ಲ ವುಡ್ಡನ್ನೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಸೊ ಆ ರೀತಿ ಒಂದು ಪ್ರೀಮಿಯಂ ಎಕ್ಸಿಕ್ಯೂಷನ್ ಕೂಡ ಇವತ್ತು ಬಿ ಇಂಟೀರಿಯರ್ ಮಾಡ್ಕೊಡ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ಬಿ ಇಂಟೀರಿಯರ್ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಎಲ್ಲಿದೆ ಸರ್ ಆಫೀಸ್ ನಿಮ್ದು ಎಕ್ಸ್ಪೀರಿಯನ್ಸ್ ಸೆಂಟರ್? ಸರ್ ಮಾಗಡಿ ರೋಡ್ ಅಂದ್ರೆ ಡಿ ಗ್ರೂಪ್ ಲೇಔಟ್ ಅಲ್ಲಿ. ಸೊ ಆಲ್ 7 days ವರ್ಕಿಂಗ್ 10 to 6 ಇರುತ್ತೆ ಸರ್. ವರ್ಕ್ ಮಾಡ್ತಾ ಇದ್ದಾರೆ ಸರ್. ಎಲ್ಲೆಲ್ಲಿವರೆಗೂ ವರ್ಕ್ ಮಾಡ್ತೀರಾ ಸರ್ ನೀವು? ಸರ್ ರೀಸೆಂಟ್ ಆಗಿ ಮಾಡಿರೋ ಕೆಲವೊಂದು ಊರ ಹೆಸರು ಹೇಳ್ಬೋದಾ ಸರ್? ರೀಸೆಂಟ್ ಆಗಿ ಮಾಡಿರೋಕೆ ನಡೀತಾ ಇರೋದು ಹೇಳ್ತೀನಿ ಸರ್. ಹೇಳಿ. ಸೊ ಮೈಸೂರು ನಡೀತಾ ಇದೆ, ಬೆಳಗಾಂ ನಡೀತಾ ಇದೆ, ದಾವಣಗೆರೆ ನಡೀತಾ ಇದೆ, ಕೋಲಾರ ನಡೀತಾ ಇದೆ, ತುಮಕೂರು ನಡೀತಾ ಇದೆ, ಬೆಂಗಳೂರು ಸುಮಾರು ಕೆಲಸ ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ನಿಮ್ಮ ಮನೆಗೆ ಪ್ರೀಮಿಯಂ ಕ್ವಾಲಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ನ ಮಾಡಿಸ್ಬೋದು. ಅದು ಕೂಡ ಲೈಫ್ ಟೈಮ್ ಬಾಳಿಕೆ ಜೊತೆ ಬರುತ್ತೆ. ಕಂಪ್ನಿ ಕಡೆಯಿಂದ 20 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. ಸೊ ಸರ್, ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.